ಸಾಧಕರಿಗೆ ರಾಜ್ಯ ಮಟ್ಟದ ಗೌರವ, ಪತ್ರಿಕೋದ್ಯಮದ ಸಾಮಾಜಿಕ ಬದ್ಧತೆಗೆ ಪ್ರಶಂಸೆ. ಕಲ್ಯಾಣ ರತ್ನ ಪ್ರಶಸ್ತಿ ಸಮಾರಂಭದಲ್ಲಿ ಗಣ್ಯರ ಅಭಿಮತ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಸಾಧಕರನ್ನ ಗುರುತಿಸಿ ಗೌರವಿಸುವ ಉದ್ದೇಶದಿಂದ ಆಯೋಜಿಸಿದ ರಾಜ್ಯ ಮಟ್ಟದ ಕಲ್ಯಾಣ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಭಾನುವಾರ ವಿಜೃಂಭಣೆಯಿಂದ ನಡೆಯಿತು. ಪಗಡೆ ಮೀಡಿಯಾ ಟೆಕ್ನಾಲಜಿ, ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಹಾಗೂ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು. ಮುದ್ದು ಮಕ್ಕಳ ನೃತ್ಯ ಹಾಗೂ ಭರತನಾಟ್ಯ ಕಾರ್ಯಕ್ರಮಗಳು ಸಮಾರಂಭಕ್ಕೆ ವಿಶೇಷ ಮೆರುಗು ನೀಡಿತು. ಈ ಸುಗ್ಗಿ ತಂದವಳಾರಮ್ಮ, ಈ ಸುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಗೋಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ. ಈ ಸುಗ್ಗಿ ತಂದವಳಾರಮ್ಮ, ಚಪ್ಪಾಳೆ ತಟ್ಟಿಸಿಕೊಳ್ಳುವುದಕ್ಕಿಂತಲೂ ಪ್ರೀತಿಯ ಚಪ್ಪಾಳೆಯನ್ನ ಗಿಟ್ಟಿಸಿಕೊಂಡಿರುವಂತಹ ಇಬ್ಬರು ಉಭಯ ಕಲಾವಿದರಿಗೆ ನಿಜವಾಗ್ಲೂ ನಾವೆಲ್ಲ ಒಂದಿಷ್ಟು ಸಮಯವನ್ನು ಯಾರಾದ್ರೂ ನೃತ್ಯ ಮಾಡುವಾಗ ಸಾಕುಡುಪ ಎನ್ನುವ ಸಂದರ್ಭ ಬಂದಿರುತ್ತೆ. ಅತ್ಯುನ್ನತವಾಗಿರುವಂತಹ ಕಾರ್ಯವನ್ನ ಮಾಡಿರ್ತಾರೆ. ಇವರಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು, ಗುಂಡನಡ್ಡಿಕ್ಕಿ ಖ್ಯಾತ ಕಲಾವಿದರು, ವಿಶೇಷವಾಗಿ ಕಲಾವಿದರು ಜೋಡಿ ಮಕ್ಕಳಿಗೆ ಪ್ರೀತಿ ಸತ್ಕಾರವನ್ನ ಮಾಡಬೇಕು. ಅದರ ಜೊತೆಯಲ್ಲಿ ಎಂದೂ ಯಾರಿಂದಲೂ ಕೂಡ ಕೈ ಚಾಚದ ಮತ್ತು ಕೈ ಬಿಚ್ಚದಿರುವಂತಹ ಮನುಷ್ಯ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ ಪಗಡೆ ಅವರು. ಯಾರಿಗೂ ಕೂಡ ಇಲ್ಲಿ ತನಕ ಅವರು ಯಾರಿಗೂ ಕೈ ಚಾಚಿಲ್ಲ, ಕೈ ಬಿಚ್ಚಿಲ್ಲ ಎನ್ನುವ ಮಾತನ್ನ ಹೇಳುತ್ತಾ ಇವತ್ತು ಕೃಷ್ಣ ರಾಧೆಯರಂತೆ ಸೇವೆಯನ್ನು ಸಲ್ಲಿಸಿರುವಂತಹ ಉಭಯ ಕಲಾವಿದರಿಗೆ ನಮ್ಮ ಪಗಡೆ ಮೀಡಿಯಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಮುಖ್ಯವಾಗಿ ಪ್ರೀತಿಯ ಈ ಒಂದು ಅಲ್ಪವಾಗಿರ್ತಕ್ಕಂಥ ಕಾಣಿಕೆಯನ್ನು ಕೂಡ ವೇದಿಕೆಯಲ್ಲಿ ನೀಡಲಿಕ್ಕಾಗ್ತದೆ. ದಯವಿಟ್ಟು ಪಗಡೆಯವರು ವೇದಿಕೆಗೆ ಸಾಕ್ಷಿಯಾಗಬೇಕಾದ ವಿನಂತಿ. ಮುಂದಿನ ದಿನಗಳಲ್ಲಿ ನಾವು ಇವರಿಗೆ ಅನೇಕ ವೇದಿಕೆಗಳನ್ನು ಕೂಡ ಕಲ್ಪಿಸಿಕೊಡ್ತೇವೆ ಇರತಕ್ಕಂಥ ಮಾತನ್ನ ವೇದಿಕೆ ಮುಖ್ಯಂತರವಾಗಿ ತಮಗೆ ತಿಳಿಸ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಪಾಟೀಲ್, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸದೃಢಗೊಳಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದಾಗಿದೆ ಎಂದು ಹೇಳಿದರು. ಸಮಾಜದಲ್ಲಿನ ವ್ಯವಸ್ಥೆಗಳನ್ನ ಬೆಳಕಿಗೆ ತಂದು ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸುವ ಮಾಧ್ಯಮಗಳು ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿದೆ. ಜನಸಾಮಾನ್ಯರ ಪರವಾಗಿ ಯಾವುದೇ ಮುಲಾಜಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕಾ ಮಾಧ್ಯಮಗಳ ಸೇವೆ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. ಶಾಸಕಾಂಗ ಇವೆಲ್ಲ ಏನು ಈ ದೇಶದ ಭದ್ರ ಬುನಾದಿಯಾಗಿರ್ತಕ್ಕಂಥ 4 ಪಿಲ್ಲರ್ಗಳ ಮೇಲೆ ನಿಂತು ಇದರಿಂದ ಇವತ್ತು ನಮಗೆ ಈ ದೇಶದ ಪ್ರಜಾಪ್ರಭುತ್ವನ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಸುಮಾರು 75 ವರ್ಷಗಳ ನಂತರ ಕೂಡ ನಾವು ಇವತ್ತು ನಡೆದುಕೊಂಡು ಬಂದಿದ್ದೇವೆ. ಇವು 4 ಚೆನ್ನಾಗಿ ಕೆಲಸ ಮಾಡದೆ ಹೋದ್ರೆ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿರೋದಕ್ಕೆ ಬಹಳ ಕಷ್ಟ ಆಗ್ತದೆ. ಅಂತದ್ರಲ್ಲಿ ಇವತ್ತು ಪತ್ರಿಕೋದ್ಯಮದವರು
ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ಪತ್ರಿಕೆ ನಡೆಸೋದ್ರ ಮೂಲಕ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ಹಾಗೂ ಯಾವುದೇ ಮುಲಾಜಿಲ್ಲದೆ ಅಧಿಕಾರಿಗಳ ಗಮನಕ್ಕೆ, ಮಂತ್ರಿಗಳ ಗಮನಕ್ಕೆ, ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ತಂದು ಅದನ್ನ ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ ಈ ಸಮಾಜದಲ್ಲಿ ಸೇವೆ ಮಾಡಿರ್ತಕ್ಕಂಥ ಅನೇಕ ರೀತಿಯಿಂದ ತಮ್ಮದೇ ಆದಂತ. ಆಫಜಲಪುರದ ಬಿಜೆಪಿ ಯುವ ಮುಖಂಡ ನಿತಿನ್ ಗುತ್ತೇದಾರ್ ಮಾತನಾಡಿ, ಗ್ರಾಮೀಣ ಭಾಗದ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಗಮನಕ್ಕೆ ತರುವಲ್ಲಿ ಸ್ಥಳೀಯ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದರು. ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯು ಹಳ್ಳಿಗಳಿಗೆ ತೆರಳಿ ಜನರ ಸಮಸ್ಯೆಗಳನ್ನು ದಾಖಲಿಸುವ ಮೂಲಕ ಜನಸಾಮಾನ್ಯರ ಧ್ವನಿಯಾಗಿ ಬೆಳೆದಿದೆ. ಇಂತಹ ಮಾಧ್ಯಮಗಳು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಗಂಟೆಯಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ಹೇಳಿದರು. ನಮಗೆ ಬಹಳಷ್ಟು ನಿಮಿಷದಲ್ಲೇ ನಾವು ಕಾಣ್ತಿರೋದಂದ್ರೆ ಲೋಕಲ್ ಚಾನೆಲ್. ಯಾಕಪ್ಪ ಅಂದ್ರೆ ಹಳ್ಳಿಯಲ್ಲಿ ಪ್ರವಾಸ ಮಾಡಿ ನಮ್ಮ ಮಲ್ಲಿಕಾರ್ಜುನ್ ಆಗಿರ್ಬೋದು ಮತ್ತು ನಮ್ಮ ಬಡಿಗೆರು ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಹಳ್ಳಿಯಲ್ಲಿ ಪ್ರವಾಸ ಮಾಡಿ ಜನರ ಸಮಸ್ಯೆಯನ್ನು ನೇರವಾಗಿ ಅಧಿಕಾರಿಗೆ ತಲುಪಿಸುವ ಮುಖಾಂತರ, ಅದಷ್ಟೇ ಅಲ್ಲ ರಾಜಕಾರಣಿಗಳಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಕೊಡ್ತಕ್ಕಂಥ ಕೆಲಸ ಕೂಡ ಅವ್ರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷದ ವಿಷಯ. ನನಗನ್ನಿಸ್ತಾ ಈ ನಮ್ಮ ಭಾಗದಲ್ಲಿ ಯೂಟ್ಯೂಬ್ ಚಾನೆಲ್ ಅಂದ್ರೆ ಅದು ಯೂಟ್ಯೂಬ್ ಚಾನೆಲ್ ಅಷ್ಟೇ ಅಲ್ಲ, ಒಂದು ಬಹಳ ಹೆಮ್ಮರವಾಗಿ ಚಾನೆಲ್ ಬೆಳೀತದೆ ನಮ್ಮ ಪಗಡಿಯವ್ರದಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್. ಯಾಕಂದ್ರೆ ಅದು ಒಂದು ಹೇಳಿಕೆನೇ ಅಲ್ಲ, ಹಳಂದೂರ್ ಭಾಷೆ ಶಾಣೆ ಇರ್ತಾರೆ, ಅವ್ರನ್ನ ನೋಡಿ ನಾವು ಕಲಿಬೇಕಾಗ್ಯದ. ಅದಕ್ಕಾಗಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಹಳಂದೂರು ಬಹಳ ಅರ್ಥಪೂರ್ಣ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಹಾಗೂ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಮಲ್ಲಿಕಾರ್ಜುನ್ ಪಗಡೆ, ಸಮಾಜದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ನೈಜ ಸಾಧಕರನ್ನ ಗುರುತಿಸಿ ಗೌರವಿಸುವುದೇ ಪ್ರಶಸ್ತಿಯ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ಸುಮಾರು ದಿನಗಳ ನಂತರ ಇವತ್ತು ಆ ಸೌಭಾಗ್ಯ ಕೂಡ ಬಂದಿರತಕ್ಕಂಥದ್ದು ಅವರ ಕುಟುಂಬ ಸದಸ್ಯರಾಗಿರಬಹುದು, ಅವರ ಸಂಬಂಧಪಟ್ಟಿರ್ತಕ್ಕಂಥವರಾಗಿರಬಹುದು, ಅವರ ಸಾಧನೆಯನ್ನ ಈ ವೇದಿಕೆಯ ಮೂಲಕ ಕಣ್ತುಂಬಿ ಕೊಳ್ಳಲು ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ವೇದಿಕೆಯ ಮೂಲಕ ಜೋರಾದ ಚಪ್ಪಾಳೆಯ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ 2027ಕ್ಕೆ ತನ್ನ 10ನೇ ವರ್ಷವನ್ನ ಪೂರ್ಣಗೊಳಿಸುತ್ತೆ. ನಾವು 2017ರಲ್ಲಿ ಈ ಸುದ್ದಿವಾಹಿನಿಯನ್ನ ಏನೋ ಹೇಗೆ ತೆಗೆದಿದ್ದೀವಿ ಗೊತ್ತಿಲ್ಲ, ತೆಗೆದಾದ ನಂತರ ನಿರಂತರವಾದ ಪ್ರಯತ್ನಗಳು, ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಸಾರ್ವಜನಿಕರ ಬೆಂಬಲದೊಂದಿಗೆ, ಹಲವು ಗಣ್ಯರ ಬೆಂಬಲದೊಂದಿಗೆ ಇಲ್ಲಿಯ ತನಕ ಬಂದು ನಾವು ನಿಂತಿರತಕ್ಕಂಥದ್ದು. ಇದು ನಮ್ಮ ಸಾಧನೆ ಅಂತ ಹೇಳ್ತಾ ಇಲ್ಲ, ನಾವು ಕೇವಲ ಸಾರ್ವಜನಿಕರೊಂದಿಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾವು ಭಾವಿಸ್ತೇವೆ. ಸುದ್ದಿವಾಹಿನಿ ತೆಗೆದಿದ್ದೀವಿ ಅಂದ್ರೆ ಅತ್ಯಂತ ದೊಡ್ಡದಾಗಿ. ಈ ವೇಳೆ ಮಾತನಾಡಿದ ಜೆಡಿಎಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಮಹೇಶ್ವರಿ ವಾಲೆ, ನೇರ, ದಿಟ್ಟ ಮತ್ತು ನಿರಂತರ ಪತ್ರಿಕೋದ್ಯಮಕ್ಕೆ ಮತ್ತೊಂದು ಹೆಸರೇ ಮಲ್ಲಿಕಾರ್ಜುನ್ ಪಗಡೆ. ಅವರು ಕೇಳುವ ಪ್ರಶ್ನೆಗಳು ಆಳವಾದ ಚಿಂತನೆಗೆ ಹಚ್ಚುವಂತಿದ್ದು, ಸತ್ಯದ ಪರವಾಗಿ ನಿರ್ಭೀತಿಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂತಹ ಪ್ರಾಮಾಣಿಕ ಪತ್ರಕರ್ತರು ನಮ್ಮ ಜಿಲ್ಲೆಯವರಾಗಿರುವುದು ಹೆಮ್ಮೆಯ ಸಂಗತಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ಗೌರವದ ಸ್ಥಾನ ಗಳಿಸಲು ಸಾಧಕರ ಜೀವನದಿಂದ ಪ್ರತಿಯೊಬ್ಬರೂ ಪ್ರೇರಣೆ ಪಡೆಯಬೇಕು ಎಂದು ಕರೆ ನೀಡಿದ ಅವರು, ಮಹಿಳೆಯರು ತಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನ ಉಳಿಸಿಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು. ಅವ್ರು ಹೆಂಗದಾರಂದ್ರ ನನಗ ಫೋನ್ ಮಾಡಿದ್ರು, ಮೇಡಮ್ ಅವ್ರ ನಿಮ್ ಇಂಟರ್ವ್ಯೂ ತಗೋಳ್ರಿ. ನಾನು ಸುಮ್ಮನೆ ಎಲ್ಲಾ ಪತ್ರಕರ್ತರ ಇರ್ತಾರ, ನಮ್ ಮಾತಾಡಿಸ್ತಾರ ಅಂತ ಹೋದಾಗ ಅವ್ರು ಕೇಳಂತ ಒಂದೊಂದು ಕ್ವಶನ್ಗಳು ಹಿಂಗಿತ್ತು, ಅರ್ಧ ಗಂಟೆ ವಿಚಾರ ಮಾಡ್ಬೇಕಾಗ್ತಿತ್ತು. ಅಂದ್ರ ಅವ್ರು ನೇರ ಕ್ವಶನ್ ಕೇಳ್ತಾರ, ಇದ್ದಿದ್ದ ಸತ್ಯ ಕೇಳ್ತಾರ, ಯಾರಿಗೂ ಭಯ ಪಡ್ಕೊಳಲ್ಲ ಅಂತ ಒಂದು ಪತ್ರಕರ್ತ ನಮ್ಗೆ ಅವಶ್ಯಕತೆ ಇತ್ತು. ಅವರು ನಮ್ಮ ತಾಲೂಕಿನವರು, ನಮಗೆಲ್ಲ ಖುಷಿ ಅದ. ಅದಕ್ಕೆ ನಾವು ಮಲ್ಲಿಕಾರ್ಜುನ ಪಗಡೆ ಅವ್ರ ಬಗ್ಗೆ ಬಹಳ ಅಭಿಮಾನದ ಖುಷಿ ಅದ. ಇವತ್ತು ಕಾರ್ಯಕ್ರಮಕ್ಕೂ ಕೂಡ ನನ್ನನ್ನು ಭಾಗಿ ಮಾಡಿ ನಮಗೂ ಒಂದು ಗೌರವ ಕೊಟ್ಟಿರ್ತ ಅವ್ರಿಗೆ ತುಂಬಾ ಧನ್ಯವಾದ ಹೇಳಿ ಇಚ್ಛೆ ಪಡ್ತೀನಿ. ನಮ್ಮ ಕುಂಬಾರ ಅವ್ರ ಬಗ್ಗೆ ಏನ್ ಹೇಳೋದೇ ಇಲ್ಲ. ಯಾಕೆ ಅಂದ್ರೆ ಇನ್ನೊಂದು ಹೆಸರೇ ನಮ್ಮ ಭಾಗದಲ್ಲಿ ಒಂದು ಗೌರವ ಇರ್ತ. ಅವ್ರಿಗೆ ನೋಡಿದ್ರೆ ಹೆಂಗ್ ಖುಷಿ ಆಗ್ತದ್ರ, ವೇದಿಕೆ ಮೇಲೆ ಅವ್ರ ಮೈಕ್ ಹಿಡಿದ್ರೆ ಸಾಕು, ಪೂರ ನಮ್ಮ ಪೂರ ಏನು ಹಾಲ್ ಇರ್ತದಲ್ಲ, ಹಾಲ್ನಾಗ ಎಲ್ಲರೂ ಖುಷಿಯಿಂದ ಕೇಳ್ತಾರೆ. ಯಾಕಂದ್ರ ಆ ಧ್ವನಿ ಹೆಂಗದ, ಅವ್ರು ಮಾತಾಡೋ ಮುದ್ದು ಉದರಾಗ ಇರ್ತದ. ಅದಕ್ಕೆ ನಮ್ಮ ಸಹೋದರಿ ಕೂಡ ಧನ್ಯವಾದ. ಇನ್ನೊಂದು, ಈ ಕಾರ್ಯಕ್ರಮದ
ವಿಶೇಷತೆ ತುಂಬಾ ಶಾಸಕರು ಹೇಳಿದಾರೆ, ಎಲ್ಲರೂ ಹೇಳಿದಾರೆ, ನಾನೇನ್ ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಆದ್ರೆ ಅಮ್ಮವ್ರ ಬಗ್ಗೆ ನಾನು ಕೂತ್ಕೊಂಡು ತಿಳ್ಕೊಂಡೆ. ನನಗೂ ಅಷ್ಟು ಸಮಾರಂಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಮಹಾದೇವ್ ಎಸ್ ಪಗಡೆ, ಹಿಂದೂಪರ ಹೋರಾಟಗಾರ ಸಿದ್ದು ಹಿರೇಮಠ, ಖ್ಯಾತ ಹಾಸ್ಯ ಕಲಾವಿದ ಗುಂಡಣ್ಣ ಡಿಗ್ಗಿ, ಕನ್ನಡ ಪರ ಹೋರಾಟಗಾರ ಶಿವಲಿಂಗ ಹಳಿಮನಿ, ಮಲ್ಲಿಕಾರ್ಜುನ್ ಸರ್ವಾಡ್, ಉಪಸಂಪಾದಕರಾದ ರಾಜಶೇಖರ್ ಎಸ್ ಮಾತೋಳಿ, ವರದಿಗಾರರಾದ ವಿಠಲ್ ಪೂಜಾರಿ, ಪವನ್ ಕುಲಕರ್ಣಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಕಲ್ಯಾಣ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಡೆದ ರಾಜ್ಯ ಮಟ್ಟದ ಕಲ್ಯಾಣ ರತ್ನ ಪ್ರಶಸ್ತಿ ಸಮಾರಂಭದಲ್ಲಿ ಶಾಸಕ ಅಲ್ಲಮ ಪ್ರಭು ಪಾಟೀಲ್, ಮಹೇಶ್ವರಿ ವಾಲಿ ಹಾಗೂ ಇತರ ಗಣ್ಯರು ಮಾತನಾಡಿದರು. ಈ ಕಾರ್ಯಕ್ರಮದ ನಿರೂಪಣೆ ಮಾಡ್ತಕ್ಕಂತ ಅಂತಾರಾಷ್ಟ್ರೀಯ ನಿರೂಪಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎಂ ರತ್ನಕುಮಾರ್ ಸರ್ ಅವರು ಕೂಡ ದಯವಿಟ್ಟು ಇಲ್ಲೇ ಹೋಗ್ರಿ ಸರ್, ಅವರಿಗೂ ಕೂಡ ಈ ಪ್ರಶಸ್ತಿಯನ್ನ ದೊರೆತಿದೆ. ಪ್ರಶಸ್ತಿಯನ್ನ ನೋಡ್ರಿ. ಭೂ ಪ್ರದಕ್ಷಿಣೆ ಶಕ್ತೇನ ಚೇತೋ ಸ್ನಾನ ಶತೈರಸ್ಯ ತತ್ಫಲಂ ಮಾತೃವಂದನಂ ಎನ್ನುವ ಹಾಗೆ ನನಗ ಸನ್ಮಾನಗಳಲ್ಲಿ ನಮ್ಮ ಮಗುಗ ಪ್ರಶಸ್ತಿಯನ್ನ ನೀಡ್ರಿ ಅಂತ ಹೇಳಿ ಮಗ ತಾಯಿಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು ಎರಡನೇ ವಿಚಾರ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ